energy packed but yet very soulful performance. I have no words to thank all the dancers. I think the way he sang so effortlessly all the sangatis. So we were just immersed in music. Honestly, I would say I felt like it should have continued for some more time. So I think it is now time to hear from our Guru, Vidwan Shri Dinesh sir. ಒಬ್ಬ ಪಾಠ ಹೇಳಿಕೊಟ್ಟಂಥ ಗುರುವಿಗೆ ಎಲ್ಲರೂ ಕಲಿತಂಥ ವಿದ್ಯಾರ್ಥಿಗಳು ಹೇಳ್ಕೊಟ್ಟ ರೀತಿಯಲ್ಲೇ ಹಾಡಬೇಕು ಅನ್ನೋ ಹಂಬಲ ಎಲ್ಲ ಗುರುಗಳಿಗೂ ಇದ್ದಿದೆ. ಅದರಲ್ಲಿ ಕೆಲವು ಮಕ್ಕಳು ದೇ ವಿಲ್ ಸಕ್ಸೀಡ್, ಕೆಲವು ಮಕ್ಕಳು ವಿಲ್ ಟೇಕ್ ಟೈಮ್, ಕೆಲವು ಮಕ್ಕಳು ಆಲಸ್ಯದಿಂದ ಎಂಥ ಒಳ್ಳೆ ಟ್ಯಾಲೆಂಟಲ್ಲೂ ಬಿಟ್ಕೊಂಡ್ಬಿಡ್ತಾರೆ. ಬಟ್ ಐ ಮಸ್ಟ್ ಸೇ ಟುಡೇ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಕಾರಣ ಇನ್ನೊಂದು ಜಿಲ್ಲೆದ 5ನೇ ಗಾನಚಕ್ರ ಸೀರೀಸು. ಗುರು ನನ್ನ ಹತ್ರ ಬಂದಾಗ ಅವನು ಯಾವ ರೀತಿಲಿ ಹಾಡ್ತಿದ್ದ, ಈಗ ಹೇಗೆ ಹಾಡ್ತಾ ಇದ್ದಾನೆ, ಅವನ ಗ್ರಾಫ್ ಡೆವಲಪ್ಮೆಂಟ್ ಗ್ರಾಫ್ ಇದೆಯಲ್ಲ, ಹ್ಯಾಸ್ ಜಸ್ಟ್ ಸ್ಪೈಕ್ಡ್ ಅಪ್ ಮಂತ್ ಆನ್ ಮಂತ್, ಡೇ ಆನ್ ಡೇ, ವೀಕ್ ಆನ್ ವೀಕ್. ಇಟ್ ಹ್ಯಾಸ್ ಜಸ್ಟ್ ಬೀನ್ ಗೋಯಿಂಗ್ ಅಪ್. ಆ ಗ್ರಾಫ್ ಯಾವತ್ತೂ ಕೂಡ ಕೆಳಗಡೆ ಆಗಲಿಲ್ಲ. ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಹಿಮ್. ತುಂಬ ಸಂತೋಷ ಕೊಡುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಹೇಳ್ಕೊಟ್ಟಿದ್ದೀನ ಇಂಥ ಒಳ್ಳೆ ಕೃತಿಗಳನ್ನ ಅನ್ನೋಷ್ಟು ಮಕ್ಕಳೆಲ್ಲ ಹಾಡ್ತಿದ್ರೆ, ನಾನು ಹೇಳ್ಕೊಟ್ಟಿದ್ದೀನ ಈ ಕೃತಿ ಚೆನ್ನಾಗಿ ಹಾಡ್ತಿದ್ದಾರಲ್ಲ ಅನ್ನೋ ಒಂದು ಭಾವನೆ ಎಷ್ಟು ನನಗೆ ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ, ಅದನ್ನು ಮಾತಿನ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಇಟ್ ಹ್ಯಾಸ್ ಟು ಬಿ ಜಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆ ಸಮಾಧಾನ, ಆ ಒಂದು ಆತ್ಮಶಾಂತಿ ಸಿಗುತ್ತಲ್ಲ, ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಅವನು ಹಾಡಿದಂಥ ಪ್ರತಿಯೊಂದು ಕೃತಿ ಆ್ಯಂಡ್ ಸಂಗತೀಸ್ ನಾನು ಹೇಳ್ಕೊಟ್ಟ ಹಾಗೆ ಅದನ್ನೇ ಹಚ್ಚಿ ಹೊಡ್ತಿದ್ದಾನೆ. ಅಂದರೆ ಅದು ಎಷ್ಟು ಪರ್ಫೆಕ್ಷನ್ ಇದೆ. ನಾನು ಹೇಳ್ಕೊಡ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಗಮನ ಕೊಟ್ಟು ಕೇಳ್ತಾನೆ, ಎಷ್ಟು ಮಟ್ಟಿಗೆ ಗಮನ ಕೊಡೋದು ಮನೇಲಿ ಅಭ್ಯಾಸ ಮಾಡ್ತಾನೆ, ಅದರಲ್ಲಿ ಇವತ್ತಿನ ಕಚೇರಿಯಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಪ್ರತಿಯೊಂದು ಕೃತಿಯಾಗಿರಬಹುದು, ಆ ಕೃತಿಯಲ್ಲಿರುವಂಥ ಸಂಗತಿಗಳಾಗಿರಬಹುದು, ಇಟ್ ವಾಸ್ ಜಸ್ಟ್ ವೆರಿ ಕ್ಲಿಯರ್, ವೆರಿ ಪರ್ಫೆಕ್ಟ್, ವೆರಿ ಗುಡ್. ಗುರು ತುಂಬ ಚೆನ್ನಾಗಿ ಕಮ್ ಟು ದಿಸ್ ಸ್ಟೇಜ್ ಅಂತ. ಆ್ಯಕ್ಚುಲಿ ಇದು ಗಾನಚಕ್ರ ಒಂದು ಮೊದಲನೇ ಕಾನ್ಸರ್ಟ್ ನನಗೆ ಅನಿಸ್ಲೇ ಇಲ್ಲ, ನೀವು ಓಪನ್ ಆಗಿ ಹೇಳ್ಬಿಡ್ತೀನಿ. ಸೊ ಇದು ನನಗೆ ಮೊದಲನೇ ಕಚೇರಿ ಥರ ಅನಿಸ್ಲೇ ಇಲ್ಲ. ಅವ್ನು ಹಾಡಿದಂಥ ಅಫ್ಕೋರ್ಸ್ ನಾನು ಯಾವ ಪ್ರತಿ ಸುತ್ತು ಹೇಳಿದಾಗ ಈ ಮನೋಧರ್ಮ ಸಂಗೀತ ಅನ್ನೋದು ಇಟ್ ಇಸ್ ಜಸ್ಟ್ ಪ್ರಾಸೆಸ್, ಇಟ್ ಹ್ಯಾಸ್ ಟು ಇವಾಲ್ವ್ ಅಂತ ಹೇಳ್ತೀನಲ್ಲ. ಸೊ ಅದು ಆ ಒಂದು ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಬಟ್ ಅವ್ನು ಇವತ್ತು ಸ್ವರ ಹಾಡಿದಂಥ ರೀತಿ ಎಲ್ಲೂ ಒಂದು ಕಡೆ ತಾಳ ಹೋಗಿಲ್ಲ. ಎಸ್ಪೆಷಲಿ ನಾನು ಸ್ವರ ವಿಚಾರವಾಗಿ ಹೇಳ್ತೇನೆ, ಎಲ್ಲೂ ಒಂದು ಕಡೆ ತಾಳ ಹೋಗಿಲ್ಲ. ಅವ್ನು ಹಾಡಿದಂಥ ಕೊನೆ ಮುಕ್ತಾಯ ಒಂದು ಸೈಕಲ್ ಪರ್ಫೆಕ್ಟಾಗಿ ಕ್ಲಿಯರ್ ಆಗಿ ತಾಳ ಕೇಳ್ತಾಯಿತ್ತು. ಎಲ್ಲೂ ಸ್ವರ ಹಾಡಬೇಕಾದ್ರೆ ಬ್ಲ್ಯಾಂಕ್ ಆಗೋದು ಅಥವಾ ಏನು ಹಾಡಬೇಕು ಅಂತ ಯೋಚನೆ ಮಾಡೋದು ಅವೆಲ್ಲ ಏನೂ ಇಲ್ಲ. ಇಟ್ ವಾಸ್ ಹಿ ಸ್ಯಾಂಗ್ ಜಸ್ಟ್ ಲೈಕ್ ಅ ಅಪ್ಕಮಿಂಗ್ ಸೀಸನ್ ಆರ್ಟಿಸ್ಟ್ ಥರ ಅವನು ಹಾಡ. ಅಭ್ಯಾಸ ಮಾಡಿ ಇದೇ ಥರ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು, ಇನ್ನೂ ಒಳ್ಳೊಳ್ಳೆ ವೇದಿಕೆಗಳು ದೊರಕಬೇಕು. ಆ ವೇದಿಕೆಗಳಲ್ಲಿ ಇನ್ನೂ ಒಂದು ಕಲೆಯನ್ನು ಪ್ರದರ್ಶನ ಮಾಡಬೇಕು, ಇನ್ನೂ ಒಂದು ಟ್ಯಾಲೆಂಟ್ನ ಪ್ರದರ್ಶನ ಮಾಡ್ತಾ ಇರಬೇಕು. ಅದಕ್ಕೆ ಸಾಧನೆ ಅನ್ನೋದು ನಿರಂತರವಾಗಿ ಆಗ್ತಿರಬೇಕು. ಸಾಧನೆ ಇಲ್ಲದೆ ಹೋದರೆ ಏನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಾಧನೆ ನಿರಂತರವಾಗಿದ್ದರೆ ಏನು ಮಾಡಬಹುದು ಅಂತ ಇವತ್ತು ಎಕ್ಸಾಂಪಲ್ ಸೆಟ್ ಮಾಡಿದ್ದಾನೆ ಗುರು. ಸೊ 5ನೇ ಗಾನಚಕ್ರ, ಮೊದಲನೇ ಗಾನಚಕ್ರ ಆರಾಧ್ಯ, 2ನೇದು ಸ್ಮೃತಿ, 3ನೇದು ಯಾರು ವೇದಾಂತ, 4ನೇದು ಶ್ರಾವಣಿ, 5ನೇದು ಗುರು. ಇನ್ನು ಮುಂದೆ ಹಾಡುವಂಥವ್ರು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಆ್ಯಂಡ್ ಹಿಂದೆ ಹಾಡಿದವರು ಕೂಡ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅಭ್ಯಾಸ ಮಾಡಿ, ಮತ್ತೆ ಗಾನಚಕ್ರ ಇಟ್ಸ್ ಅ ಸರ್ಕಲ್ ತಿರುಗ್ತಾನೇ ಇರುತ್ತೆ. ಮತ್ತೆ ಮುಂದಿನ ವರ್ಷ ಈ ಟೈಮಲ್ಲಿ ಅವರೇ ಪುನಃ ಹಾಡಬೇಕು. ಕಳೆದ ವರ್ಷ ಹಾಡೋದಕ್ಕೂ ಈ ವರ್ಷ ಹಾಡೋದಕ್ಕೂ ಯಾವ ವ್ಯತ್ಯಾಸ ಇರುತ್ತೆ ಅನ್ನೋದು ಅವರಿಗೆ ಮನವರಿಕೆ ಆಗೋ ರೀತಿ ಅಭ್ಯಾಸ ಮಾಡಿ ಇದೇ ಥರ ಹೀಗೆ ಸಾಧನೆ ಮಾಡಿಕೊಂಡು ಇರಲಿ ಅಂತ ಭಗವತಿ ಹಾಗೂ ಗಣೇಶನ ಪ್ರಾರ್ಥನೆ ಮಾಡ್ತೀನಿ. ವಂಡರ್ಫುಲ್ ಪರ್ಫಾರ್ಮೆನ್ಸ್ಗಳು, ಎಕ್ಸಲೆಂಟ್. ಅಫ್ಕೋರ್ಸ್ ಸ್ಕೋಪ್ ಫಾರ್ ಕರೆಕ್ಷನ್ಸ್ ಆರ್ ಆಲ್ವೇಸ್ ದೇರ್. ದ ಆರ್ಟಿಸ್ಟ್ ಮೇ ಬಿ ವೆರಿ ಬಿಗ್, ಎಷ್ಟೇ ದೊಡ್ಡ ಮಟ್ಟದ ಕಲಾವಿದ ಆದರೂ ಕೂಡ ಅವನಿಗೆ ಎಲ್ಲೋ ಒಂದು ಕಡೆ ಇವತ್ತು ಇನ್ನೂ ಚೆನ್ನಾಗಿ ಹಾಡ್ಬೋದಾಗಿತ್ತಲ್ಲ ನನ್ನ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ, ನಾನು ಏನು ತಪ್ಪು ಮಾಡಿದೆ ಅನ್ನೋದು ಅನಿಸ್ತಾ ಇರುತ್ತೆ. ಅದನ್ನು ಗಮನ ಕೊಟ್ಟು ಕೇಳಿಸ್ಕೊಂಡು ಅದನ್ನು ಕರೆಕ್ಟಾಗಿ ತಿದ್ದುಕೊಂಡು ನೆಕ್ಸ್ಟ್ ಕಚೇರಿ ಬಂದಾಗ ಈ ತಪ್ಪನ್ನು ರಿಪೀಟ್ ಮಾಡಬಾರ್ದು ಅನ್ನೋ ಒಂದು ಟಾಸ್ಕನ್ನು ನೀವು ತಗೊಳ್ಬೇಕಾಗಿ ಬರುತ್ತೆ. ಅದು ಎಲ್ಲ ಕಲಾವಿದರಿಗೂ ಅನ್ವಯ ಆಗುತ್ತೆ.
But overall, the concert was top class, fantastic. Congratulations to you. ಮೇಲೆ ಅದ್ಭುತವಾಗಿ ಸಹಕಾರ ನೀಡಿದ್ದಾನೆ ಅಂತ ಹೇಳಿದ್ರೆ ನನಗೆ ತುಂಬ ಚಿಕ್ಕವನು. ಅದ್ಭುತವಾಗಿ ಸಹಕಾರ ನೀಡಿದ್ದಾನೆ. ಇದು 2ನೇ ಗಾನಚಕ್ರ ಅಭಯ್ ಕೂಡ ನುಡಿಸ್ತಾ ಇರೋದು. ಒಂಥರ ಈಗ ನಾದನರ್ತನ ಸ್ಕೂಲ್ ಆಫ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಿಗೆ ಆಸ್ಥಾನ ವಿದ್ವಾಂತರ ಆಗ್ಬೋದಿದ್ದಾನೆ ಅಭಯ್ ಕೂಡ ಈಗ. ಅದ್ಭುತ. ಇದೇ ಥರ ನಿನ್ನ ಸಪೋರ್ಟ್ ಹೀಗೆ ಇರಲಿ ಅಭಯ್. ನೀನು ಕೂಡ ನಿರಂತರವಾಗಿ ಸಾಧನೆ ಮಾಡಿ ಇನ್ನೂ ಹೆಚ್ಚಿನ ದೊಡ್ಡ ದೊಡ್ಡ ಕಲಾವಿದರಿಗೆ ಅವರಿಗೆ ಸಹಕಾರ ನೀಡುವಂಥ ಸ್ಥಾನಮಾನ ಹೋಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಪ್ರಣವ್ ಅವನು ನುಡಿಸಿದಂಥ ಎಲ್ಲ ಛಾಪುಗಳಾಗಿರ್ಬೋದು, ನಡೆ ಆಗಿರ್ಬೋದು ಅತ್ಯದ್ಭುತವಾಗಿತ್ತು. ಆ್ಯಂಡ್ ಒಂದು ಕಚೇರಿ ಕಳೆ ಕಟ್ಟೋದಕ್ಕೆ ಅಕ್ಕಪಕ್ಕ ಅಂದರೆ ವೈಲಿನ್ ಮೃದಂಗದವ್ರಿಗೆ ಎಷ್ಟರ ಮಟ್ಟಿಗೆ ಸಹಕಾರ ನೀಡ್ತಾರೆ ಅಂತ ಹೇಳಿದ್ರೆ ಅದು ಹೇಳ್ತಿರೋದು. ಸುಮ್ಮನೆ ಅವನೇನೋ ಹಾಡ್ತಿಲ್ಲ, ಸುಮ್ಮನೆ ಏನೋ ನುಡ್ಸ್ಕೊಂಡು ಇನ್ವಾಲ್ವ್ಮೆಂಟ್ ಇಲ್ಲದೇ ನುಡ್ಸಿದ್ರೆ ಹಾಡೋರ್ಗೂ ಜೋಶ್ ಇರೋದಿಲ್ಲ, ನುಡ್ಸೋರಿಗೆ ಜೋಶ್ ಹೋಗ್ಬಿಟ್ಟಿರುತ್ತೆ, ಅದಕ್ಕಾಗಿ ಕೇಳೋರ್ಗೂ ಕೂಡ ಜೋಶ್ ಇರೋದಿಲ್ಲ. ಬಟ್ ಇವತ್ತು ನಾನು ಕಳೆದ ಬಾರಿ ಕೇಳಿದ್ಕಿಂತ ಪ್ರಣವ್ ಹ್ಯಾಸ್ ಎಕ್ಸೆಲ್ಡ್ ಇನ್ ಹಿಸ್ ಏರಿಯಾ, ಇನ್ ಹಿಸ್ ಸಬ್ಜೆಕ್ಟ್. ವಂಡರ್ಫುಲ್, ಒಳ್ಳೆ ತನಿಯಾವರ್ತನ, ಫಾಲೋಯಿಂಗ್ ಆಗಿರ್ಬೋದು ಅತ್ಯದ್ಭುತವಾಗಿತ್ತು ಪ್ರಣವ್. ಇದೇ ಥರ ನಾವು ಕರೆದಾಗೆಲ್ಲ ಬಿಡು ಮಾಡ್ಕೊಂಡು ಬರ್ತಿರೋ. ಎಷ್ಟೇ ದೊಡ್ಡ ಕಲಾವಿದರೇ ನಾನು ಬಿಜಿ ಆಗೋಗಿದ್ದೀನಿ ಸರ್ ಅಂತ ಹೇಳಕ್ ಹೋಗ್ಬೇಡ. ನಾವು ಕರೆದಾಗೆಲ್ಲ ಇದೇ ಥರ ನಮ್ಮ ಮಕ್ಕಳು ಪ್ರೋತ್ಸಾಹ ಕೊಡ್ತಾ ಇರಪ್ಪ. ಫ್ಯಾಂಟಾಸ್ಟಿಕ್. ಗುರುಗಳಿಗೆ ನಿಜವಾಗ್ಲೂ ಬಿಗ್ ಸಲ್ಯೂಟ್ ಟು ಯುವರ್ ಗುರು ಸಾಯಿರಾಮ್ ಸರ್. ನಿನ್ನ ಈ ಒಂದು ಕ್ಷೇತ್ರಕ್ಕೆ ನಿನ್ನ ಕೊಡುಗೆ ಕೊಡ್ತಾ ಹೋಗ್ತಾ ಇರಪ್ಪ. ಸೊ ವಂಡರ್ಫುಲ್ ಓವರ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಟು ಆಲ್ ದ ಆಡಿಯನ್ಸ್. ಇನಿಷಿಯಲಿ ಸರ್ ನಾನು ಯಾಕೆ ಈ ಸತಿ ಯಾಕೋ ಬಂದಿಲ್ವಲ್ಲಪ್ಪ ಕಡಿಮೆ ಜನ ಅಂತ ಅನ್ಕೋತಾ ಇದ್ದೆ. ಬಟ್ ಕೊನೆಗೆ ಸ್ವಲ್ಪ 15-20